ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಸ್ಎಸ್ಎನ್ ಕೋಡಳ್ಳಿ ಅವರ ನೇತೃತ್ವದಲ್ಲಿ ನಾನು ಫಾರೂಕ್ ಚಿಲ್ಲೇದಾರ್ ಜಿಲ್ಲಾಧ್ಯಕ್ಷ ಮತ್ತು ನಮ್ಮ ಎಲ್ಲ ಪದಾರ್ಥಿಗಳು ಇವತ್ತು ಇದನ್ನು ಮೆಮೊಂಡ್ರಮನ್ನು ಕೊಡ್ಲಿಕ್ಕೆ ಬಂದೀವಿ. ಯಾಕಂದ್ರೆ ಈಗಿನ ಮೊದಲು ಸಾರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ರೈತರದ ಮೀಟ್ರ್ ಕಿತ್ತ ಹೊರಗೆ ಹಾಕಿ ತಹಶೀಲ್ದಾರ್ ಆಫೀಸಿಗೆ ನಾವು ತಂದಿದ್ದೇವೆ. ಈಗ ಇದು ಎಸ್ಕಾಮ್ ಪ್ರೈವೇಟ್ ಮಾಡ್ಲಿಕ್ಕತ್ತಾರೆ. ಇದರದಿಂದ ರೈತರಿಗೆ ಭಾಳ ತ್ರಾಸಾಗತೈತಿ. ಈಗಾಗಲೇ 20-25 ವರ್ಷದಿಂದ ಸಂವಿಧಾನ ವರದಿ ಜಾರಿಗೆ ತೊಗೊಂಡು ಬರ್ರಿ, ನಮ್ಮ MSP ರೇಟ್ ಕೊಡಂದ್ರೆ ಯಾವ ಸರ್ಕಾರ ಇವತ್ತುವರೆಗೆ ಅದನ್ನು ಜಾರಿಗೆ ತರಲಿಕ್ಕೆ ತಯಾರಿಲ್ಲ. ಈ ಎಸ್ಕಾಮ್ ಪ್ರೈವೇಟ್ ಮಾಡಿದರೆ ರೈತರಿಗೆ ಇನ್ಕಮ್ ಇಲ್ಲ, ಭೂಮಿಯಲ್ಲಿ ಇನ್ಕಮ್ ಇಲ್ಲ. ಇದನ್ನು ಪ್ರೈವೇಟ್ ಮಾಡಿದರೆ ಇದನ್ನು ರೈತರಿಗೆ ಭಾಳ ಅನ್ಯಾಯ ಆಗ್ತೈತಿ, ಭಾಗ್ಯ ಜ್ಯೋತಿ ಕಟ್ಟಾಗ್ತವೆ. ಹೀಗಾಗಿ ನಾವು ಇದಕ್ಕೊಂದು ಮನವಿ ಕೊಡ್ತೇವೆ. 21 ಜುಲೈ ರೈತರ ಉತ್ಥಾಪನಾ ದಿನಾಚರಣೆ ದಿವಸ ಹುಬ್ಬಳ್ಳಿ APMC ಧಾರವಾಡ DC ಆಫೀಸ್ ಮಠ ಒಂದು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪಾದಯಾತ್ರೆ ಬಂದು ನಮ್ಮ ಬೇಡಿಕೆಯನ್ನು ಇವರು ಪೂರೈಸಲಿಲ್ಲ ಅಂದ್ರೆ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹೆದ್ದಾರಿ ಬಂದ್ ಮಾಡೋದಾಗ್ತೈತಿ. ಇದರಿಂದ ಎಲ್ಲ ಜಿಲ್ಲೆ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ. ನಿಂಗಪ್ಪ ಸಿಗಿಹಳ್ಳಿ, ಈ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಈಗ ಏನಪ್ಪ ಕರ್ನಾಟಕದಾಗ ಅಂತಂದ್ರೆ ಕರೆಂಟನ್ನು ಖಾಸಗೀಕರಣ ಮಾಡಕತ್ತಾರು. ಅದು ಭಾಳ ಸಮಸ್ಯೆ ಆಕೈತಿ. ಯಾಕಂದ್ರೆ ಮೊನ್ನೆ ನಮ್ಮ ಹಳ್ಳಿ ಒಳಗೆ ಒಂದು ಕರೆಂಟ್ ತೊಗೊಳಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ರೆ ಅವ್ರಿಗೊಂದು ಮೀಟ್ರ್ ತಂದು ಕುಣಿಸಿದ್ರೆ, ಅವ್ರಿಗೆ ಮೀಟ್ರ್ ತಂದು ಕುಣಿಸಿದ್ರೆ ಒಂದು ತಿಂಗಳ ಮಟ್ಟ ಅದು ಮೀಟ್ರ್ ನಡೀತೀರಿ, ಸ್ಮಾರ್ಟ್ ಮೀಟ್ರ್ ಅಂತೇಳಿ ಮನೆಗೆ. ಆ ಮೀಟ್ರು ಒಂದು ತಿಂಗಳಿಗೆ ಅಂದ್ರೆ ಬಂದ್ ಆಗಿ ಹೋತ. ಅದನ್ನು ಯಾಕೆ ನಂದು ಬಂದ್ ಆಗೈತೆ ಅಂತೇಳಿ ಲೈಮನನ್ನು ಅವ್ರು ವಿಚಾರ ಮಾಡೋಕ್ಕಾಗಲಿ, ಒಂದು ತಿಂಗಳಿಗೆ ಅಂದ್ರೆ ನಿಂದು ಬಿಲ್ ಕಟ್ಟಪ್ಪ ಅಂದ್ರೆ ಚಲೋ ಆಕೈತೆ ಅಂತೇಳಿ ಅವ್ನು ಹೋಗಿ ಬಿಲ್ ಕಟ್ಟಿ ಬಂದರೆ ಅದು ಚಲೋ ಆತ. ಈ ರೀತಿ ನಮಗೆ ಖಾಸಗೀಕರಣ ಮಾಡಿದ್ರೆ ಈಗೆಲ್ಲ ನಮ್ಮ ಮೋಟ್ರ್ ಪಂಪ್ ಸೆಟ್ಗಳಿಗೂ ಈ ರೀತಿ ಕುಂಡ್ರಿಸಿ ನಮ್ಮ ರೈತರನ್ನ ಜೀವನ ಕೊಲ್ತಾರೆ ಸರ್ಕಾರ. ಅದಕ್ಕೆ ನಾವು ಈ ರೀತಿ ಆಕೈತೆ ಅಂತೇಳಿ DC ಅವ್ರಿಗೆ ಮನೆಗೆ ಕೊಡಕ್ಕೆ ಬಂದೇವೆ. ಅಲ್ಲಾಬಕ್ಷ ಕುದುಬ್ರಿ ಅಳ್ಳಾರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ನಾವು. ಇವತ್ತು ನಾವು DC ಆಫೀಸ್ ಮುಂದೆ ಹೋರಾಟ ಯಾಕೆ ಮಾಡ್ತೇವಪ್ಪ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನದಾವ ಅಂದರೆ ವಿದ್ಯುತ್ ಖಾಸಗೀಕರಣ ಮಾಡಿದಾವೆ. ಖಾಸಗೀಕರಣ ಮಾಡಿ ಟಾಟಾ ಕಂಪ್ನಿಯವರು ಮಾರಾಟ ಮಾಡಿದಾರು. ಅದು ಮಾರಾಟ ಮಾಡೋದ್ರಿಂದ ರೈತರುಗಳಿಗೆ ಬೋರ್ಗಳಿಗೆ ಅದು ಭಾಗ್ಯ ಜ್ಯೋತಿ ಆಗಲಿ ನಿರಂತರ ಜ್ಯೋತಿ ಆಗಲಿ ಕರೆಂಟ್ ಕಟ್ ಮಾಡಿ ನಮ್ಮ ರೈತರು ತೊಂದರೆ ಕೊಡ್ತಾರೋ. ಅದಕ್ಕೆ ಸರ್ಕಾರ ಬೊಕ್ಕಸ್ ಖಾಲಿ ಆಗಿದ್ದರಿಂದ ಈ ನಾಟಕ ಮಾಡಕತ್ತಾರ ಅವರು. ಸರ್ಕಾರಕ್ಕೆ ಅವರು ಪ್ರೈವೇಟ್ ಕಂಪ್ನಿ ಮಾರ್ಕೊಂಡು ದುಡ್ಡು ತೊಗೊಂಡು ಸರ್ಕಾರ ನಡ್ಸೋಕೆ ಒಂದು ಅನುಕೂಲ ಮಾಡ್ಕೊತಾರೆ ಅವರು. ಅದಕ್ಕೆ ಇವು ನಾವು ಮುಂದಿನ ದಿನಮಾನ ಈ ಒಂದು 15-30 ತಾರೀಕು ಕೂಡ ಗಡುವು ಕೊಟ್ಟಾರು. ಆಕ್ಷೇಪ ಅದೇ ಸ್ವಲ್ಪ ಸರ್ಕಾರದೊಳಗೆ ಅವರು ಸರಿ ಮಾಡೋದು ಕ್ಯಾನ್ಸಲ್ ಮಾಡಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಮಾನ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ. ಆಮೇಲೆ ಬೆಳೆ ವಿಮೆ ನಮ್ಗೆ 2020-2026 ಬೆಳೆ ವಿಮೆ ಬಂದಿಲ್ಲ. ಆಮ್ಯಾಗ ಈಗ ಗೋವನ್ನು ಭಾರತ ಮಾತೆ ಅಂತ ಘೋಷಣೆ ಮಾಡಲಿ ಅಂತೇಳಿ ನಾವೆಲ್ಲ ರೈತರ ಹೋರಾಟ ಮಾಡ್ತೀವಿ. ಯಾಕೆ ರೈತರು ನಾವು ತಾಯಿ ಅಂತ ಇದು ಮಾಡ್ತೀವಿ, ಅದು ತಾಯಿನ ನಮ್ಗೆ ಸುರಕ್ಷಿತ ಇಡುವ ಒಂದು ಅವಕಾಶ ಮಾಡಿಕೊಡಿ ಸರ್ಕಾರ ಅಂತೇಳಿ. ಕರೆಂಟಿನ ಅವಶ್ಯಕತೆ ಭಾಳ ಮುಖ್ಯ ಐತಿ. ಇವತ್ತಿನ ದಿನ ಎಲ್ಲರಿಗೂ ಕರೆಂಟ್ ಬೇಕಾಗೈತಿ. ಆದ್ರೆ ಇನ್ನೇನು ಇವ್ರಿಗೂ ಅಲ್ಲಿ ವಿಧಾನಸಭಾದಾಗ ಕುಂದ್ರಾಗೂ ಕರೆಂಟ್ ಬೇಕು, ಎಲ್ಲದಕ್ಕೂ ಬೇಕು. ಅಂಥದ್ದನ್ನು ಖಾಸಗೀಕರಣ ಮಾಡಕೊಂಡ್ರಂದ್ರೆ ಇವ್ರಿಗೆ ಏನು ಅನ್ಬೇಕು? ಒಂದು ಎರಡನೇದು ಏನೈತೆ ನೋಡು, ಈಗ ಮಂತ್ರಿ ಅಕ್ಕಾರ ಆಗಲಿ, ನಾ ಹಾಕೀನಿ ನೀ ಹಾಕೀನಿ ಅಂತೇಳಿ ಅಕ್ಕಾರ ಆಗಲಿ. ಆದ್ರೆ ಅವರು ಮಂತ್ರಿ ಆಗಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರಲ್ಲ ಅಷ್ಟು ಕಾಲ ಭಾಗ ಜನರ ಕಡೆ ಪ್ರಯತ್ನ ಮಾಡಿ ನೋಡಿದ್ರೆ ಬೇಕಾದ ಆಕೈತಿ. ಅವ್ರು ನೋಡಕ್ಕೆ ತಯಾರಿಲ್ಲ, ಆರಿಸೋಕಾರ ಓಡ್ ತೊಗೊಂತಾರ. ಈ ಖಾಸಗೀಕರಣ ಮಾಡತ್ತಾರಲ್ಲ, ನಾವು ಏನು ಕೇಳ್ಬೇಕು ಅವ್ರನ್ನ? ಉಳ್ಳವ್ರನ್ನ ಏನು ಹೋಗಿ ಕೇಳ್ಬೇಕು? ಇಲ್ಲಿ ಓಟ್ ಹಾಕಿರ್ತೇವೆ, ಕೇಳಕ್ಕೆ ಅಧಿಕಾರ ಇರ್ತೈತಿ. ಅವ್ರನ್ನ ಹೋಗಿ ಏನು ಕೇಳೋಕ್ಕಾಗ ಸಾಧ್ಯ ಆಗೋದಿಲ್ಲ. ಈ ಪ್ರಕಾರ ಬರೆದು ಕೊಟ್ಟಾರ ನೋಡಪ್ಪ ಅಂತ ಹೇಳ್ತಾರೆ ಅವರು.